श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां गुर्मो बालानां बोधसिद्धये। किमत्र प्रमाणम् ಅದು ಆಗ್ಬೇಕಲ್ವಾ? ಶುರು ಮಾಡಿದ್ದೆ. ಆಗಿದೆಯಾ ಅದು? ಸೃಷ್ಟಿ ಸ್ಥಿತಿ ಸಂಹೃತಿಶ್ಚ ನಿಯಮೋ ಜ್ಞಾನ ಬೋಧನೆ ಬಂಧೋ ಮೋಕ್ಷಃ ಸುಖಂ ದುಃಖಮಾವೃತಿ ಜ್ಯೋತಿರೇವ ಚ ವಿಷ್ಣುನಾ ಅಸ್ಯ ಸಮಸ್ತಸ್ಯ ಸಮಾಸ ವ್ಯಾಸಯೋಗತಃ ಇತಿ ಸ್ಮೃತೇರೇವ ಪ್ರಮಾಣತ್ವಾತ್. ಅದರಿಂದ ಎಲ್ಲವೂ ಕೂಡ ಪರಮಾತ್ಮನ ಅಧೀನದಲ್ಲೇ ಇದೆ ಎಂಬ ಅದಕ್ಕೆ ಪ್ರಮಾಣ ಏನು ಎಂಬ ವಿಚಾರ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಪ್ರಮಾಣವನ್ನ ಕೊಟ್ಟಿದ್ದಾರೆ. ಹಾಗೆ ಅಸ್ಯಾರ್ಥ ಅದಾಗಬೇಕು. ಅಸ್ಯಾರ್ಥ ಯಾವ ರೆಫರೆನ್ಸ್ ಇಲ್ಲಿ ನಿಯಮ. ಸಾರಿ, ಇಲ್ಲಿ ಸ್ಮೃತಿ ಅಂದ್ರೆ ಯಾವ ಇದಕ್ಕೆ ರೆಫರೆನ್ಸ್ ಇಲ್ಲಿ? ಪುರಾಣಗಳು ಅಂತ ಜನರಲ್ ಆಗಿ ಹಾಗೆ ಹೇಳೋದು. ಈಗ ಅದು ಮನುಸ್ಮೃತಿ ಇರ್ಬೋದು, ಪುರಾಣಗಳು ಇರ್ಬೋದು, ಅದೆಲ್ಲವನ್ನು ಕೂಡ ಸ್ಮೃತಿ ಗ್ರಂಥಗಳು ಅಂತ ಕರೀತಾರೆ. ಅಸ್ಯ ಅರ್ಥ ನಿಯಮ. ನಿಯಮ ಅಂದ್ರೆ ಏನು? ವ್ಯಾಪಾರೇಶು ಪ್ರೇರಣಂ. ಪರಮಾತ್ಮನ ಅಧೀನದಲ್ಲಿ ಎಲ್ಲವೂ ಇದೆ. ಪರಮಾತ್ಮ ನಿಯಮನ ಮಾಡ್ತಾನೆ ಅಂದ್ರೆ ಏನರ್ಥ? ಇಂದ್ರಿಯಗಳನ್ನ, ಮನಸ್ಸನ್ನ ಅದರ ವ್ಯಾಪಾರ ಮಾಡುವಂತೆ ಪ್ರೇರಣೆ ಮಾಡತಕ್ಕದ್ದು. ಅದನ್ನೇ ನಿಯಮನ ಶಕ್ತಿ ಅಂತ ಹೇಳ್ತೀವಿ. ಇನ್ನು ಬಂಧ ಹಾಗೆ ಅಂದ್ರೆ ಪ್ರಕೃತಿ ಸಕಾಶ, ಕಟ್ಟಿ ಹಾಕೋದು ಅಂತ ಅರ್ಥ. ಬಂಧನ ಅಂದ್ರೆ ಜೈಲ್. ಯಾವ್ದರಿಂದ ಕಟ್ಟಿ ಹಾಕ್ತಾನೆ ಹಾಗೆಂದ್ರೆ ಪ್ರಕೃತಿಯ ಬಂಧನ ಅಂತ ಅರ್ಥ. ಅದಕ್ಕೆ ನೋಡಿ, ನಮ್ಮ ಪಾಂಚಭೌತಿಕ ಶರೀರ ಅದು ಎಲ್ಲವೂ ಕೂಡ ಮರಣ ಹೊಂದಿದ ಮೇಲೂ ಕೂಡ ನಮ್ಮನ್ನ ಹಿಂಬಾಲಿಸಿಕೊಂಡು ಬರುತ್ತದೆ. ಇಂದ್ರಿಯಗಳು ಅದು ಬಿಟ್ಟು ಹೋಗೋದೇ ಇಲ್ಲ. ಮನಸ್ಸು ಜೊತೆಗೇ ಬರುತ್ತದೆ. ಈಗ ಇನ್ನೊಂದು ಶರೀರಕ್ಕೆ ಹೋದಾಗಲೂ ಕೂಡ ಮನಸ್ಸು, ಇಂದ್ರಿಯಗಳು ಇದೇ ಮನಸ್ಸೇ. ಈ ಶರೀರದಲ್ಲಿ ಏನಿದೆಯೋ ಅದೇ ಮನಸ್ಸು, ಇಂದ್ರಿಯಗಳೇ ಮುಂದಿನ ಜನ್ಮದಲ್ಲೂ ನಮಗೆ ಬರುತ್ತದೆ. ಅದರಿಂದ ಪ್ರಕೃತಿಯ ಮರಣ ಆದ ಕೂಡಲೇ ಪ್ರಕೃತಿಯ ಬಂಧನ ಹೋಯಿತು ಅಂತ ಇಲ್ಲ. ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಹೋಯ್ತು ಅಷ್ಟೇ. ಅಷ್ಟೇ. ಒಂದು ದೇಹ ಹೋಗಿ ಇನ್ನೊಂದು ದೇಹ ಬಂತು. ಆದ್ರೆ ಪ್ರಕೃತಿಯ ಒಂದು ಬಂಧನ ಅದು ಇದ್ದೇ ಇದೆ ಹಾಗೆ ಅಂತ. ಅದು ಯಾವಾಗ ಹೋಗ್ತದೆ? ಅದು ಮೋಕ್ಷ ಆದಾಗ ಹೋಗೋದಷ್ಟೇ. ಪ್ರಕೃತಿಯ ಬಂಧನ ಹೋಯ್ತು ಮೋಕ್ಷ ಅಂತ ಅರ್ಥ. ನೋಡಿ, ಅದನ್ನೇ ಹೇಳ್ತಾರೆ. ಮೋಕ್ಷ ಅಂದ್ರೆ ಏನರ್ಥ? ಪ್ರಕೃತಿ ಬಂಧ ಅಂತ ಅರ್ಥ. ಬಂಧನ ಅಂದ್ರೆ ಪ್ರಕೃತಿಯ ಜೊತೆಗೆ ಇರೋದು. ಮೋಕ್ಷ ಅಂದ್ರೆ ಪ್ರಕೃತಿಯ ಸಂಬಂಧವನ್ನ ಕಳಿಸಿಕೊಳ್ಳೋದು ಅಂತ ಅರ್ಥ. ಚೆನ್ನಾಗಿದೆ. ಆವೃತಿ ಹಾಗೆಂದ್ರೆ ಸುತ್ತಗಟ್ಟಿರುವಂತದ್ದು ಅಲ್ವಾ? ಬಾಹ್ಯತಮಃ. ಆವೃತ್ತಿ ಅಂದ್ರೆ ಅದೇ ಸಂಸಾರದಲ್ಲಿ ತಿರುಗೋದು ಅಂತ ಅರ್ಥ. ಒಂದು ರೀತಿಯಾಗಿ ಬಾಹ್ಯ. ಅದು ಯಾಕೆ ಬರ್ತದೆ ಅದು? ಆವೃತ್ತಿ ಅಂದ್ರೆ ಅಜ್ಞಾನ ಅಂತ ಅರ್ಥ ಇಲ್ಲಿ. ಆವೃತ್ತಿ ಅಂದ್ರೆ ಸುತ್ತ ತಿರುಗೋದು ಎಂಬ ಅರ್ಥ ಅಲ್ಲ ಇಲ್ಲಿ. ಆವೃತ್ತಿ ಅಂದ್ರೆ ಕತ್ತಲೆ ಅಂತ ಅರ್ಥ. ಅದನ್ನೇ ಬಾಹ್ಯತಮಃ ಅಂತ ಕರೀತಾರೆ. ಅದನ್ನೇ ದೇವರು ಅಜ್ಞಾನವನ್ನು ಕೊಡ್ತಾನೆ, ಅದನ್ನ ಹೇಳಕ್ಕೆ ಹೊರಟಿರೋದು. ಅದರಿಂದ ಆವೃತ್ತಿ ಅಂದ್ರೆ ಹೊರಗಿನ ಕತ್ತಲೆ ಅಂತ ಅರ್ಥ. ಇನ್ನು ಜ್ಯೋತಿ ಹಾಗೆಂದ್ರೆ ಬಾಹ್ಯ ಪ್ರಕಾಶ ಅಂದ್ರೆ ಜ್ಞಾನ ಅಂತ ಅರ್ಥ. ದೇವರೇ ಅಜ್ಞಾನವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ ಹಾಗೆ ಅಂತ ಅರ್ಥ. ಏವಕಾರ ವಿಷ್ಣುನಾ ಇತ್ಯನೇನ ಸಂಬದ್ಧತೆ. ನೋಡಿ, ಅಲ್ಲಿ ಏವಕಾರ ಇದೆ. ಸೃಷ್ಟಿ ಸ್ಥಿತಿ ಸಂವೃತಿಶ್ಚ ನಿಯಮೋ ಜ್ಞಾನ ಬೋಧನೆ ಬಂಧೋ ಮೋಕ್ಷ ಸುಖಂ ದುಃಖಂ ಆವೃತಿ ಜ್ಯೋತಿರೇವ ಚ ವಿಷ್ಣುನಾ ಅಸ್ಯ ಸಮಸ್ತಸ್ಯ ಸಮಸ್ತ ವ್ಯಾಸಯೋಗತಃ ಇತಿ ಸ್ಮೃತೇರೇವ ಪ್ರಮಾಣ ಅಂತ ಏವಕಾರ ಇದೆ. ಅಂದ್ರೆ ಅದು ಏವಕಾರಕ್ಕೆ ಏನರ್ಥ? ವಿಷ್ಣುವಿನಿಂದಲೇ ಇದೆಲ್ಲವೂ ಆಗ್ತಾ ಇದೆ ಎಂಬ ಅದಕ್ಕೆ ಇದು ಪ್ರಮಾಣ ಹಾಗೆ. ಅಸ್ಯ ಸಮಸ್ತಸ್ಯ ಅಸ್ವತಂತ್ರ ತತ್ವಸ್ಯ ಭವಂತಿ ಇತಿ ಶೇಷಃ. ಏನು ವಿಷ್ಣುನಾ ಏನಾಗ್ತದೆ? ವಿಷ್ಣುನಾ
ಒಟ್ಟು ಏನು ಹೇಳಿದಂಗೆ ಆಯ್ತು, ಅಸ್ತ್ಯ ಸಮಸ್ತಸ್ಯ ಅಸ್ವತಂತ್ರ ತತ್ವ ಏನಿದೆ ಅದು ಎಲ್ಲವೂ ಕೂಡ ಇನ್ ಆಲ್ ಆಸ್ಪೆಕ್ಟ್ ಸತ್ತ ಪ್ರತೀತಿ ಪ್ರವೃತ್ತಿ ಅದೆಲ್ಲವೂ ಕೂಡ ಪರಮಾತ್ಮನ ಅಧೀನದಲ್ಲಿ ಇದೆ ಎಂಬುದು ಒಟ್ಟು ವಿಚಾರ. ಹಾಗೆ ಅಂತ ನಾನು ಏತತ್ ಸೃಷ್ಟಿಸ್ಥಿತಿ ವಾಕ್ಯಂ ಪೂರ್ವೋಕ್ತ ವಿರುದ್ಧಂ ಹಾಗೆ ಅಂತ ಒಂದು ಆಕ್ಷೇಪ. ನೀವು ಹೇಳ್ತಾ ಇರೋದು ಸೃಷ್ಟಿ ಸ್ಥಿತಿ ಎಲ್ಲವನ್ನು ಮಾಡ್ತಾನೆ ಹಾಗೆ ಅಂತ ಅದು ಪೂರ್ವೋಕ್ತಕ್ಕೆ ವಿರುದ್ಧವಾಗಿದೆ ಹಾಗೆ ಅಂತ. ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ ಹಾಗೆ ಅಂದ್ರೆ ನೀವು ಮೊದಲು ಏನ್ ಹೇಳಿದ್ರಿ, ನಿತ್ಯ ಪದಾರ್ಥಗಳು ಅಂತ ಕೆಲವು ಹೇಳಿದ್ರಿ. ಸಮಸ್ತಸ್ಯ ಸೃಷ್ಟಿ ಸಂಹಾರ ಉಕ್ತವು ಎಲ್ಲವನ್ನು ಸೃಷ್ಟಿ ಸಂಹಾರ ಮಾಡ್ತಾನೆ ಹಾಗಂತ ಆದ ಮೇಲೆ ವೇದಾದೀನ ನಿತ್ಯತ್ವ ಉಕ್ತಿ ವಿರೋಧ. ವೇದಾದಿಗಳು ನಿತ್ಯ ಅಂತ ಹಿಂದೆ ಹೇಳಿದ್ರಲ್ಲಪ್ಪ, ಜೀವ ನಿತ್ಯ, ವೇದ ನಿತ್ಯ ಹಾಗೆಂತೆಲ್ಲ ಹೇಳಿದಿರಲ್ಲ, ಅದಕ್ಕೇನು ಮತ್ತೆ ಸೃಷ್ಟಿ ಮಾಡ್ತಾನ ಅಂತೀರ ಮತ್ತೆ ನಿತ್ಯ ಅಂತೀರ, ಎರಡು ಕಾಂಟ್ರಡಿಕ್ಷನ್ ಇದು, ವ್ಯಾಘಾತ ಅಂತ ಕರೀತಾರೆ. ನಿತ್ಯತ್ವ ಉಕ್ತಿ ವಿರೋಧ ಬಂತಲ್ಲ ಹಾಗೆ ಅಂತ ಹೇಳಿದ್ರೆ ಅಚೇತನಸ್ಯ ಬಾಧೋಕ್ತವು ಪ್ರತ್ಯಕ್ಷಾದಿ ವಿರೋಧ. ಮತ್ತೆ ಇನ್ನೊಂದು ಆಕ್ಷೇಪ, ಅಚೇತನಕ್ಕೆ ಎಲ್ಲಾರು ಬೋಧ ಇದೆಯಾ, ಜ್ಞಾನ ಇದೆಯಾ, ಎಲ್ಲದಕ್ಕೂ ಎಲ್ಲವನ್ನು ಮಾಡ್ತಾನೆ ಹಾಗೆ ಅಂತ ನೀವು ಹೇಳಿದ್ರಿ. ಅಚೇತನಕ್ಕೆ ಎಲ್ಲರೂ ಜ್ಞಾನ ಇದೆಯಾ? ಪ್ರತ್ಯಕ್ಷಾದಿ ವಿರೋಧ. ಯಾವ ಜಡ ಪದಾರ್ಥಕ್ಕೂ ಜ್ಞಾನ ಇರೋದಿಲ್ಲ. ಮತ್ತೆ ದೇವರು ಎಲ್ಲದಕ್ಕೂ ಎಲ್ಲವನ್ನು ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಕೊಡ್ತಾನೆ ಹಾಗೆ ಅಂತ ಹೇಳಿದ್ರೆ ಎರಡು ಆಕ್ಷೇಪ. ವೇದಾದಿಗಳು ನಿತ್ಯ ಅಂತ ಹೇಳಿದ್ರಿ, ಅದಕ್ಕೆ ವಿರೋಧ ಬಂತು. ಅಚೇತನ ಅಂದ್ರೆ ಜಡಕ್ಕೆ ಜ್ಞಾನ ಇಲ್ಲ ಅಂತ ಹೇಳಿದ್ರಿ, ಇಲ್ಲಿ ಎಲ್ಲದಕ್ಕೂ ಎಲ್ಲವನ್ನು ಕೊಡ್ತಾನೆ ಹಾಗೆಂದ್ರೆ ಜಡಕ್ಕೂ ಜ್ಞಾನವನ್ನು ಕೊಡ್ತಾನೆ ಅಂತ ಆಯ್ತು. ಈ ವಿರೋಧ ಬಂತಲ್ಲ ಹಾಗೆ ಅಂದ್ರೆ ಇತ್ಯತಃ ಉಕ್ತಂ ಸಮಾಸ ಇತಿ. ಅದಕ್ಕೆ ಒಂದು ಪದ ಹೇಳಿದ್ರು ನೋಡಿ, ಪ್ರಮಾಣ ಹೇಳುವಾಗ ಸಮಾಸ ವ್ಯಾಸ ಯೋಗತಃ ಹಾಗೆ ಅಂತ. ಸಮಾಸ ಅಂದ್ರೆ ಏನು, ಸಂಕ್ಷೇಪ ಅಂತ ಅರ್ಥ. ನಾವು ಸಮಾಸ ಅಂತ ವ್ಯಾಕರಣದಲ್ಲಿ ಓದ್ತೀವಿ ನೋಡಿ, ಸಂಕ್ಷೇಪವಾಗಿ 2-3 ಪದಗಳನ್ನ ಒಂದೇ ಪದವಾಗಿ ಸಂಕ್ಷೇಪ ಅರ್ಥ. ಇನ್ನು ವ್ಯಾಸ ಹಾಗೆಂದ್ರೆ ವಿಸ್ತಾರವಾಗಿ ಹೇಳೋದು ಹಾಗೆ ಅಂತ ಅರ್ಥ. ಅಂದ್ರೆ ಏನರ್ಥ, ತಾವೇವ ಯೋಗಾ ಉಪಾಯೌ ಉಕ್ತಾರ್ಥ ಘಟನಾಯಾಮ್. ಅಂದ್ರೆ ಯಾವುದಕ್ಕೆ ಕೆಲವು ಎಲ್ಲಿ ಸಂಕ್ಷೇಪ ಮಾಡಬೇಕೋ ಅಲ್ಲಿ ಸಂಕ್ಷೇಪ ಮಾಡಬೇಕು, ಎಲ್ಲಿ ಸಂಪೂರ್ಣ ತೆಗೆದುಕೊಳ್ಳಿಕ್ ಬರ್ತದೋ ಅಲ್ಲಿ ಸಂಪೂರ್ಣ ತೆಗೆದುಕೊಳ್ಬೇಕು. ಉದಾಹರಣೆಗೆ ಅಚೇತನಕ್ಕೆ ಜ್ಞಾನ ಅಂತ ಅದು ಇರೋದಿಲ್ಲ, ಹೌದು, ಅಲ್ಲಿ ಸಂಕ್ಷೇಪ ಮಾಡಬೇಕು. ಎಲ್ಲದೂ ಕೊಡ್ತಾನೆ ಅಂದ್ರೆ ಚೇತನಕ್ಕೆ ಕೊಡ್ತಾನೆ ಅಂತ, ಚೇತನಕ್ಕೆ ಬರುವ ಎಲ್ಲಾ ಜ್ಞಾನವನ್ನು ಕೊಡ್ತಾನೆ ಅಂತ ಅಷ್ಟು ಹೇಳ್ಬೋದು. ಒಂದು ಜ್ಞಾನ ಬಿಟ್ಟ, ಒಂದು ಜ್ಞಾನ ಕೊಟ್ಟ ಹಾಗಲ್ಲ. ಚೇತನರಲ್ಲಿ ಏನೇನ್ ಜ್ಞಾನ ಇದೆಯೋ ಎಲ್ಲಾ ಜ್ಞಾನವನ್ನು ದೇವರು ಕೊಡ್ತಾನೆ, ಬಿಟ್ಟು ಅಚೇತನಕ್ಕೆ ಕೊಡೋದಿಲ್ಲ ಅಂಬದು ಅದು ಇದ್ದೇ ಇದೆ. ಹಾಗೆ ಸಂಕ್ಷೇಪವಾಗಿ ಇಟ್ಕೋಬೇಕು. ತಾವೇವ ಯೋಗ ಉಪಾಯವು ಹಾಗೆ. ಸ್ಪಷ್ಟ ಆಗಿದೆಯಾ? ಚೇತನಕ್ಕೆ ಜ್ಞಾನ, ಅದನ್ನೇ ಸಮಾಧಾನ. ಇದಕ್ಕಾಗಿಯೇ ಸಮಾಸ ಎಂಬ ಪದವನ್ನ ಉಪಯೋಗಿಸಿದ್ದಾರೆ. ಸಮಾಸ ಎಂದರೆ ಸಂಕ್ಷೇಪ, ವ್ಯಾಸ ಎಂದರೆ ವಿಸ್ತಾರ, ಯೋಗ ಅಂದರೆ ಉಪಾಯ. ನೋಡಿ, ಸಮಸ್ತ ವ್ಯಾಸ ಯೋಗತಃ ಅಂತ ಹೇಳ್ತಾರೆ. ಯೋಗ ಅಂದ್ರೆ ಉಪಾಯ ಅಂದರೆ ಎಲ್ಲಾ ತತ್ವಗಳಿಗೆ ಎಲ್ಲವೂ ಯಾವುದಕ್ಕೆ ಸಂಕೋಚ ಮಾಡಬೇಕು, ಎಲ್ಲಿ ವಿಸ್ತಾರ ಮಾಡಬೇಕು, ಆ ರೀತಿಯಾಗಿ ಮಾಡಬೇಕು ಹಾಗೆ ಅಂತ ಅದರ ಒಟ್ಟು ಅರ್ಥ. ತದಿದಂ ಉಕ್ತಂ ಭವತಿ ಹಾಗೆ ಅಂತ. ಉಕ್ತ ಧರ್ಮೇಶು ಯತ್ರ ತತ್ವೇ ಅಲ್ಪೀಯಾಂಸಃ ಧರ್ಮಃ ಸಂಭವಂತಿ ತತ್ರ ತಾವಂತಃ ವಿಷ್ಣುವದೀನಾಃ ಜ್ಞಾತವ್ಯಾಃ. ಯತ್ರ ತು ಬಹವಃ ತತ್ರ ತಾವಂತಃ ಧರ್ಮಃ ವಿಷ್ಣುವದೀನಾಃ ಜ್ಞಾತವ್ಯಾಃ. ಎಲ್ಲಿ ಯಾವ ತತ್ವದಲ್ಲಿ ಅಲ್ಪ ಧರ್ಮಗಳನ್ನ ಇಟ್ಕೋಬೇಕೋ ಕೂಡುತ್ತದೋ ಆ ರೀತಿಯಾಗಿ ತಾವಂತೋ ಅದೆಲ್ಲವೂ ಕೂಡ ವಿಷ್ಣುವಿನ ಅಧೀನ ಅಂತ ತಿಳಿಬೇಕು. ಎಲ್ಲಿ ವಿಸ್ತಾರವಾಗಿ ಹೇಳಿದರೂ ಕೂಡ ತೊಂದರೆ ವಿರುದ್ಧ ಅಂತ ಆಗೋದಿಲ್ಲವೋ ಅದೆಲ್ಲವನ್ನು ಅಲ್ಲಿ ವಿಸ್ತಾರ ಮಾಡಿ ಸಂಕೋಚ ಮಾಡಬಾರದಲ್ಲಿ ಅದನ್ನ ವಿಸ್ತಾರವಾಗಿ ತಿಳ್ಕೊಂಡು ಅದೆಲ್ಲವೂ ಕೂಡ ವಿಷ್ಣುವಿನ ಅಧೀನ ಅಂತ ತಿಳ್ಕೋಬೇಕು ಅಂತ ಒಟ್ಟು ಅದರ ಅರ್ಥ. ತತ್ರ ಸ್ಥಿತಿ ನಿಯಮವು ಸರ್ವಸ್ಯ. ನೋಡಿ, ಸ್ಥಿತಿ ನಿಯಮ ಅದನ್ನ ಸಂಕೋಚ ಮಾಡಬೇಕಾಗಿಲ್ಲ. ಎಲ್ಲರೂ ಚೇತನ ಇರಬಹುದು, ಅಚೇತನ ಇರಬಹುದು, ನಿತ್ಯ ಇರಬಹುದು, ಅನಿತ್ಯ ಇರಬಹುದು, ಎಲ್ಲದಕ್ಕೂ ಕೂಡ ಸ್ಥಿತಿ ಮತ್ತೆ ಎಲ್ಲವನ್ನೂ ನಿಯಮನ ಮಾಡೋದು, ಪ್ರೇರಣೆ ಮಾಡೋದು, ಅದೆಲ್ಲವನ್ನು ಕೂಡ
ಪರಮಾತ್ಮ ಮಾಡ್ತಾನೆ. ಸೃಷ್ಟಿ ಸಂಹೃತಿ ನಿತ್ಯಾನಿತ್ಯಸ್ಯ ಅನಿತ್ಯಸ್ಯ ಚ ಹಾಗೆ ಅಂತ. ಇನ್ನು ಸೃಷ್ಟಿ ಸಂಹಾರಗಳನ್ನ ಮಾಡೋದು ಯಾವ್ಯಾವ್ದು ನಿತ್ಯಾನಿತ್ಯ ಅಂತ ಕ್ಯಾಟಗರೈಸ್ ಮಾಡಿದ್ದೀವಿ ಮತ್ತು ಅನಿತ್ಯ ಅಂತ ಯಾವ್ದು ಕ್ಯಾಟಗರೈಸ್ ಮಾಡಿದ್ದೀವಿ ಅದಕ್ಕೆ ಅಂತ ಇಟ್ಕೋಬೇಕು. ಅತ್ರ ಅಜ್ಞಾನ ಪದಂ ಭಾವಾಭಾವ ಉಭಯವಿಧ ಅಜ್ಞಾನ ಪರಂ. ಇಲ್ಲಿ ಅಜ್ಞಾನ ಅಂದ್ರೆ ಅದು ಭಾವಾಭಾವ ಉಭಯವಿಧವಾದ ಜ್ಞಾನ ಪರವಾಗಿದೆ. ಭಾವದ ಜ್ಞಾನ ಅಭಾವದ ಜ್ಞಾನ ಎರಡನ್ನು ಕೂಡ ನಾವು ಅಜ್ಞಾನದಿಂದ ಇಟ್ಕೋಬೇಕು. ಹಾಗೆ ಇರುವ ಪದಾರ್ಥದ ಅಜ್ಞಾನ ಇದೆ, ಅಭಾವ ಪದಾರ್ಥದ ಅಜ್ಞಾನವೂ ಇದೆ, ಹಾಗೆ ಅಂತ ಇಟ್ಕೋಬೇಕು. ತತ್ರ ಭಾವರೂಪ ಜ್ಞಾನಂ ದುಃಖ ಸ್ಪೃಷ್ಟಸ್ಯ ಜ್ಞಾನಭಾವಸ್ತು ಸರ್ವಸ್ಯ. ಭಾವರೂಪ ಅಜ್ಞಾನ ಅಂತ ಒಂದಿದೆ. ಅಂದ್ರೆ ನೋಡಿ, ಅಜ್ಞಾನ ಎರಡು ರೀತಿಯಾಗಿದೆ, ಅದನ್ನೇ ಹೇಳಿದ್ರು. ಅಜ್ಞಾನ ಪದಂ ಭಾವಾಭಾವ ಉಭಯವಿಧ ಅಜ್ಞಾನ ಪರಂ. ಭಾವಜ್ಞಾನ ಇದೆ, ಅಭಾವಜ್ಞಾನವೂ ಇದೆ. ಅಂದ್ರೆ ಭಾವರೂಪ ಜ್ಞಾನ ಅಂದ್ರೆ ಏನು? ಭಾವರೂಪ ಜ್ಞಾನ ಅಂದ್ರೆ ಈಗ ಒಂದು ಗೋಡೆ ಇದೆ, ಗೋಡೆಗೆ ಆಚೆ ದಡೆ ಇರೋದು ನಮಗೆ ಕಾಣಿಸೋದಿಲ್ಲ. ಇದು ಒಂದು ರೀತಿಯಾಗಿ ಭಾವರೂಪ ಜ್ಞಾನ ಇದು. ಅದೇ ತರ ನಮಗೆ ಪ್ರಕೃತಿಯ ಬಂಧನದಿಂದ ನಮಗೆ ಸರಿಯಾದ ಜ್ಞಾನ ಇರೋದಿಲ್ಲ. ಅದು ಯಾವುದು? ಭಾವರೂಪ ಅಜ್ಞಾನ ಅಂತ ಕರಿತೀವಿ. ಅಂದ್ರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರುತ್ತದೆ, ಫಿಸಿಕಲ್ ಪ್ರೆಸೆನ್ಸ್ ಇರುತ್ತದೆ, ತನ್ನಿಮಿತ್ತವಾದ ಒಂದು ಅಜ್ಞಾನ ಬರುತ್ತದೆ ಅಂತ ಅರ್ಥ. ಇನ್ನು ಸಾಮಾನ್ಯ ಅಜ್ಞಾನ ಅಂದ್ರೆ ಏನು? ಜ್ಞಾನ ಇಲ್ಲದೆ ಇರೋದು ಅಂತ ಅರ್ಥ. ಅದು ಫಿಸಿಕಲ್ ಆಗಿ ಯಾವ್ದು ಇರಲ್ಲ, ಅದೆಲ್ಲ ಮಾನಸಿಕ ವ್ಯಾಪಾರವೇ. ಕೆಲವುದು ಹಾಗೆ ಇದಿಲ್ಲ, ಕೆಲವುದು ಫಿಸಿಕಲ್ ಆಗಿ ಭಾವರೂಪ ಅಜ್ಞಾನ ಅಂತ ಇದೆ, ಹಾಗೆ ಅಂತ ಅದು ಯಾರಿಗೆ ಇರ್ತದೆ? ದುಃಖ ಸ್ಪೃಷ್ಟರಾದ ಜೀವರಿಗೆ ಭಾವರೂಪ ಅಜ್ಞಾನ. ಈಗ ನಮಗೆ ಪರಮಾತ್ಮನ ಅದನ್ನೇ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಕರಿತೀವಿ. ಸ್ಕ್ರೀನ್ ತರ ಪರಮಾತ್ಮ ಹಾಕಿಟ್ಟಿರ್ತಾನೆ, ಅದರಿಂದ ಈಗ ಒಳಗೆ ಇದ್ದೀವಿ, ಜೀವ ಒಳಗೆ ಇದ್ದಾನೆ, ಆದ್ರೆ ಜೀವನ ರೂಪ ಏನು, ಜೀವನ ಬಣ್ಣ ಏನು, ನಮ್ಮ ಬಣ್ಣ ನಮಗೆ ಗೊತ್ತಾಗೋದಿಲ್ಲ. ದೇವರ ಬಗ್ಗೆ ಗೊತ್ತಾಗೋದಿಲ್ಲ. ನಮ್ಮ ಬಗ್ಗೆ ಗೊತ್ತಿಲ್ಲ. ಇನ್ನು ಒಳಗೆ ಬಿಂಬನಾಗಿ ಪರಮಾತ್ಮ ಇದ್ದಾನೆ, ಆದ್ರೆ ಅವನ ಬಗ್ಗೆಯೂ ಜ್ಞಾನ ಇಲ್ಲ. ಯಾಕೆ ಇಲ್ಲ ಹಾಗೆಂದ್ರೆ ಒಂದು ಪರದೆ ತರ ಇದೆ, ಅದನ್ನೇ ಭಾವರೂಪ ಜ್ಞಾನ ಅಂತ ನಾವು ಹೇಳ್ತೀವಿ. ಅದು ಯಾರಿಗೆ ಇದೆ? ದುಃಖ ಸ್ಪೃಷ್ಟಸ್ಯ ಜೀವರಿಗೆ ಇದೆ. ಜ್ಞಾನ ಜ್ಞಾನ ಇರೋದು ಅದು ಎಲ್ಲರಿಗೂ ಕೂಡ ಇದೆ ಅಂತ ಅರ್ಥ. ಬೋಧನಂ ಚೇತನಸ್ಯ ಅಂದ್ರೆ ಜ್ಞಾನವನ್ನು ಕೊಡ್ತಾನೆ, ಯಾರಿಗೆ? ಚೇತನಿಗೆ ಕೊಡ್ತಾನೆ. ಸುಖಂ ಪ್ರಾಪ್ತ ತಮಸೋವಿನ ಸರ್ವಸ್ಯ ಅಸ್ವತಂತ್ರ ಚೇತನಸ್ಯ. ಇನ್ನು ಸುಖ ಯಾರಿಗೆ? ಪ್ರಾಪ್ತ ತಮಸ್ಸನ್ನು ಹೊಂದಿದವರನ್ನು ಬಿಟ್ಟು ಉಳಿದವರಿಗೆ ಅಸ್ವತಂತ್ರ ಚೇತನಕ್ಕೆ ಸುಖ ಇದ್ದೇ ಇದೆ. ಹಾಗೆ ಈ ರೀತಿಯಾಗಿ ಯಾರಿಗೆ ಯಾವ್ದು ಕೂಡುತ್ತದೋ ಅದನ್ನ ಇಟ್ಕೋಬೇಕು ಅಂತ ಅದನ್ನ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ಇನ್ನು ದುಃಖ ಯಾರಿಗೆ ಇದೆ? ದುಃಖ ಸ್ಪೃಷ್ಟಂ ಯಾವಿಗೆ? ದುಃಖ ಅಸ್ಪೃಷ್ಟಂ ಅಂತ ಓದ್ಕೋಬೇಕು. ದುಃಖ ಅಸ್ಪೃಷ್ಟವಾದದ್ದು ಅಂದ್ರೆ ಯಾರು? ಲಕ್ಷ್ಮೀದೇವಿ ಬಿಟ್ಟು ಎಲ್ಲರಿಗೂ ಸರ್ವಸ್ಯ ಇತಿ ದ್ರಷ್ಟವ್ಯ. ಎಲ್ಲರಿಗೂ ಕೂಡ ದುಃಖ ಸ್ಪೃಷ್ಟಾಂಬಾದಿ ಇದೆ. ದುಃಖ ಅಸ್ಪೃಷ್ಟರು ಅಂದ್ರೆ ಲಕ್ಷ್ಮಿ ಅಂತ ಇಟ್ಕೋಬೇಕು. ಹಾಗೆ ಅಂತಿಮ ಮಂಗಲಂ ಅದನ್ನ ಮತ್ತೆ ನೋಡ. ಶ್ರೀಮದ್ ಅಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.